ಮುತ್ತತ್ತಿ ಕಾವೇರಿ ನದಿ ಪ್ರದೇಶ ಹಾಗೂ ನಿಷೇಧಿತ ಜಾಗಗಳಲ್ಲಿ ಮದ್ಯಪಾನ ಮಾಡುವುದು, ಜೂಜಾಡುವುದು, ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುವುದು ನಿಷೇಧಿಸಲಾಗಿದೆ. ಪ್ರವಾಸಿ ತಾಣಗಳಲ್ಲಿ ಮದ್ಯಪಾನ ಮಾಡುವುದು ಅಪರಾಧ. ಹಗಲೂರು ಪ್ರಸಿದ್ಧ ಪ್ರವಾಸಿ ತಾಣ ಮುತ್ತತ್ತಿ ಗ್ರಾಮದ ನಿಷೇಧಿತ ಕಾವೇರಿ ನದಿ ದಡದಲ್ಲಿ ಮದ್ಯಪಾನ ಮಾಡ್ತಾ ಇದ್ದಂತ 5 ಗುಂಪುಗಳ ಮೇಲೆ ದಾಳಿ ಮಾಡಿದ ಪೊಲೀಸರು 22 ಜನ ಮಂದಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದ್ದು, ಮುತ್ತತ್ತಿ ಕಾವೇರಿ ನದಿಯ ಇತ್ತೀಚೆಗೆ 5 ಮೃತಪಟ್ಟಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಹಾಗೂ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಪರಿಶೀಲಿಸಿದ ನಂತರ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅವಘಡಗಳು ಸಂಭವಿಸದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲೆಂದು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾನುವಾರ ಜಿಲ್ಲಾ ಎಸ್ಪಿ ಶೋಭಾರಾಣಿ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಯಶವಂತ್ ರವರ ಸೂಚನೆ ಮೇರೆಗೆ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಹಾಗೂ 3 ಸಬ್ ಇನ್ಸ್ಪೆಕ್ಟರ್ಗಳಾದಂತಹ ಹಗಲೂರು ಲೋಕೇಶ್, ಕೆರೆಗಾವಲು ರವಿಕುಮಾರ್ ಮತ್ತು ಬೆಳಕವಾಡಿ ಪ್ರಕಾಶ್ ಹಾಗೂ 25 ಪೊಲೀಸ್ ಸಿಬ್ಬಂದಿಗಳು ಮುತ್ತತ್ತಿಗೆ ಭೇಟಿ ನೀಡಿ ಕಾವೇರಿ ನದಿ ದಡದಲ್ಲಿ ಮದ್ಯಪಾನ ಮಾಡ್ತಾ ಇದ್ದಂತಹ ಗುಂಪುಗಳ ಮೇಲೆ ದಾಳಿ ಮಾಡಿ ಬಂಧಿಸಿ ಒಂದು ಪೊಲೀಸ್ ಠಾಣೆಗೆ ಕರೆತಂದಂತಹ ಪ್ರಕರಣ ದಾಖಲಿಸಿದ್ದಾರೆ. ಮುತ್ತತ್ತಿ ಕಾವೇರಿ ನದಿ ಪ್ರದೇಶ ಹಾಗೂ ನಿಷೇಧಿತ ಜಾಗಗಳಲ್ಲಿ ಮದ್ಯಪಾನ ಮಾಡುವುದು, ಜೂಜಾಡುವುದು, ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುವುದು ನಿಷೇಧಿಸಲಾಗಿದೆ. ಪ್ರವಾಸಿ ತಾಣಗಳಲ್ಲಿ ಮದ್ಯಪಾನ ಮಾಡುವುದು ಅಪರಾಧ ಆಗಿದ್ದು, ಅದನ್ನು ತಡೆಗಟ್ಟಲು ಕಾವೇರಿ ನದಿಯಲ್ಲಿ ಸಾವು ನೋವುಗಳನ್ನು ತಪ್ಪಿಸಲು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಪ್ರತಿ ರಜಾ ದಿನಗಳಲ್ಲೂ ಮತ್ತು ಪ್ರತಿ ಭಾನುವಾರ ನಿರಂತರವಾಗಿ ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಾರೆ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ತಿಳಿಸಿದ್ದಾರೆ. ಮೊಸಳೆ ಮಲಗಿರುವ ದೃಶ್ಯ ಲೇಡೀಸ್ ಬಟ್ಟೆ ಚೇಂಜ್ ಮಾಡ್ತಾರೆ ಎಲ್ಲ ಇಲ್ಲೆಲ್ಲ ಅವಾರ್ಡ್ ಆಗೋಯ್ತಲ್ಲ ಈ ಕಡೆ ಪಾಪ ಈ ಕಡೆ ಅಂತ ಮಾತ್ರ ಅನ್ನೋಕೋಗ್ಬೇಡಿ. ಒಂದೂರಿ ಅಂತ ರೋಡ್ಸ್ಗೆ ಹಲಗೂರು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಗುಣೇಶ್ ಅಂತ. ಇವತ್ತು ನಾನು ಮುತ್ತತ್ತಿಗೆ ಪ್ರವಾಸಕ್ಕೆ ಬಂದಿದ್ದೆ. ಅದರಲ್ಲಿ ಉತ್ತಮವಾದ
ಕಾರ್ಯಕ್ರಮಗಳನ್ನ ನಮ್ಮ ಆರಕ್ಷಕರ ಸಿಬ್ಬಂದಿ ಅದು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ಸಹಕಾರದಿಂದ ನೇತೃತ್ವದಲ್ಲಿ ಶ್ರೀಧರ್ ಸರ್ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ಇವತ್ತಿನ ಒಂದು ಜನರ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ, ಜನರಿಗೆ ಒಂದು ಪ್ರವಾಸಿಗರಿಗೆ ಎಚ್ಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಏನಿವತ್ತು ಈ ಶ್ರೀ ಕ್ಷೇತ್ರ ಮುತ್ತತ್ತಿ ಮುತ್ತರಾಯನ ದೇವಸ್ಥಾನದ ಒಂದು ಶ್ರೀ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಬಹಳ ಬರಬೇಕಾದದ್ದು, ಬಹಳ ಭಕ್ತಿಯಿಂದ ಬಂದು ಭಕ್ತಿನ ಪೂರ್ವಕವಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋದ್ರಲ್ಲಿ ಉತ್ತಮವಾಗಿರ್ತಿತ್ತು. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಪ್ರವಾಸಿಗರು ಮೋಜು ಮಸ್ತಿಗೋಸ್ಕರ ಬರ್ತಕ್ಕಂಥವ್ರು ಅವರು ತುಂಬ ಜನ ಇದ್ದಾರೆ. ಅದರಿಂದನೇ ನಮ್ಮ ಈ ಕ್ಷೇತ್ರದ ಒಂದು ಹೆಸರು ಕೂಡ ಹಾಳಾಗ್ತಾ ಇದೆ. ಆದರೆ ಏನಾಗ್ತದೆ ಅಂದರೆ ಈ ಬರ್ತಕ್ಕಂಥ ಈ ಕಾವೇರಿ ನದಿಯಲ್ಲಿ ನೀರು ಮುಳುಗೋಸ್ಕರನೋ ಮೋಜು ಮಸ್ತಿಗೋಸ್ಕರನೋ ಇಳಿತಕ್ಕಂಥವ್ರು ಪ್ರವಾಸಿಗರು ಅಲ್ಲಿ ಆಗಿರ್ತಕ್ಕಂಥ ಸುಳಿ ಆಗ್ಬೋದು, ಇನ್ನೊಂದು ಪ್ರವಾಹದ ಬಿರುಸು ಜಾಸ್ತಿ ಆದಾಗಲೂ ಕೂಡ ಅಲ್ಲಿ ನೀರಿನ ಮಟ್ಟಗಳು ವ್ಯತ್ಯಾಸ ಆದಾಗ ಸುಳಿಗಳು ಸಿಕ್ಕಿ ಮೊಸಳೆ ಇದೆ, ಅದು ಕೂಡ ತುಂಬ ನಾಮಪದಗಳನ್ನ ಹಾಕಿರ್ತಾರೆ. ಅಲ್ಲಿ ಏನಂದರೆ ಇವತ್ತಿನ ಪ್ರವಾಸಿಗರಲ್ಲಿ ನಾನು ವಿನಂತಿ, ಈ ಕಾವೇರಿ ನದಿಯಲ್ಲಿ ಇರ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥ ಮುತ್ತತ್ತಿ ಏನು ನದಿಯ ಒಳಗಡೆ ಇರ್ತಕ್ಕಂಥ ನಿಗೂಢ ಜನಗಳಿಗೆ ಗೊತ್ತಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ತುಂಬಿದ ರೀತಿಯಲ್ಲಿ ಅದು ಹರಿತಾ ಇರುತ್ತೆ ನೀರು, ಆದರೆ ಒಳಗಡೆ ತುಂಬ ಸುಳಿಗಳಿವೆ, ಕಲ್ಲಿನ ಕೊರಕಲನ್ನ ಸುಳಿಗಳು ತುಂಬ ಜಾಸ್ತಿ ಇರೋದ್ರಿಂದ ಜನಗಳಿಗೆ ಅದರ ವಿಚಾರ ತಿಳಿತಾ ಇಲ್ಲ. ಆದರೂ ನಾಮಪದಗಳನ್ನ ಬೋರ್ಡಲ್ಲಿ ಹಾಕಿದ್ದಾರೆ ತುಂಬ. ಇವತ್ತು ಕಾವೇರಿ ನದಿಯಲ್ಲಿ ಇವಾಗ ತುಂಬ ಜನಗಳ ಸಾವುಗಳನ್ನ ಸಂಭವಿಸ್ತಕ್ಕಂಥದ್ದು ವಿಚಾರ ಅಂದರೆ ಕಾವೇರಿ ನದಿಗೆ ಆ ತಾಯಿಗೆ ಒಬ್ಬಮಕ್ಕಳುಗಳು ಅಂದರೆ ತುಂಬ ಪ್ರೀತಿ ಏನೋ ಅನಿಸುತ್ತೆ. ಅದರಲ್ಲಿ ಇವತ್ತಿನ ಸಮೀಕ್ಷೆ ಪ್ರಕಾರ ವಿಚಾರ ತಿಳಿದಂಥ ಟೈಮಲ್ಲಿ ನೋಡಿದಾಗ ಈ ಕುಟುಂಬದಲ್ಲಿ ಒಬ್ಬೊಬ್ಬರು ಮಕ್ಕಳುಗಳೇ ಜಾಸ್ತಿ ಇಲ್ಲಿ ಸಾವುಗಳನ್ನ ಈಡಾಗ್ತಾ ಇರ್ತಕ್ಕಂಥದ್ದು. ಅದರಿಂದ ಇವತ್ತು ಪೊಲೀಸ್ ಸಿಬ್ಬಂದಿಗಳು ಇವತ್ತು ಏನು ಒಂದು ಮದ್ಯಪಾನ ಮಾಡಿರ್ತಕ್ಕಂಥ ನಮ್ಮ ಮುತ್ತತ್ತಿ ಕ್ಷೇತ್ರದಲ್ಲಿ ಅವರನ್ನ ಈ ಪೊಲೀಸ್ ಆರಕ್ಷಕರ ಸಿಬ್ಬಂದಿಗಳಿಂದ ಒಂದು 28 ಜನ ಸಿಬ್ಬಂದಿಗಳನ್ನು ಆರಕ್ಷಕರ ಸಿಬ್ಬಂದಿಗಳು ಬಂಧಿಸಿ ಅವ್ರನ್ನ ಏನು ಮದ್ಯಪಾನ ಮಾಡಿರ್ತಕ್ಕಂಥವ್ರು ಅವ್ರನ್ನ ಬಂಧಿಸಿ ಇವತ್ತು ಕೇಸ್ನ ಬುಕ್ ಮಾಡಿ ಅವ್ರನ್ನ ಒಂದು ರಿಲೀಸ್ ಮಾಡಿದ್ದಾರೆ. ಈ ಒಂದು ಇದರಲ್ಲಾದ್ರೂ ಕೂಡ ನೆಪದಲ್ಲಾದ್ರೂ ನಮ್ಮ ಪ್ರವಾಸಿಗರು ಎಚ್ಚರಿಕೆಯಿಂದ ಬಂದು ಅವರ ಭಕ್ತಿಯಿಂದ ಹೋಗ್ಬೇಕೇ ಹೊರತು ನಮ್ಮ ಆರಕ್ಷಕರ ಸಿಬ್ಬಂದಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಈ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.